ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ಟಾರ್ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ ಈ 1 ಎಕರೆ 30 ಗುಂಟೆ ಜಾಗ. ಇದೇನು ತೆಂಗು, ಮಾವು ಮತ್ತು ಮನೆ, ನಿಮಗೆ ಕೋಳಿ ಶೆಡ್ಡು, ಕುರಿ ಶೆಡ್ ಎಲ್ಲ ಇದೆ. ನಿಮ್ಗೆ ಬೋರ್ ಇದೆ, ಒಂದು 50 ತೆಂಗಿನ ಮರ ಇದೆ, ಎಲ್ಲ ಥರ ಗಿಡಗಳಿದೆ, ಮತ್ತು ಫೆನ್ಸಿಂಗ್ ಆಗಿದೆ. ನಿಮಗೆ ಸೌತ್ ಫೇಸಿಂಗ್ಗೆ ನಿಮಗೆ 300 ಅಡಿ ಟಾರ್ ರೋಡ್ ಪಾಯಿಂಟ್ ಬರುತ್ತೆ. ಈಸ್ಟ್ ಫೇಸಿಂಗ್ಗೆ 200 ಅಡಿ ಮಣ್ ರೋಡ್ ಬರುತ್ತೆ. ಅದು ಕೂಡ 33 ಅಡಿ ಗೌರ್ಮೆಂಟ್ ಆಕಾಶ ರೋಡು. ಇದು ಕೂಡ ಗೌರ್ಮೆಂಟ್ ಟಾರ್ ರೋಡ್. ಇದು ಕುಂತ್ಕೊಂಡಿರೋಂಥದ್ದೇ 1 ಎಕರೆ 30 ಗುಂಟೆ. ಇದು ನೋಡಿ, ಇದೇನು ಈ ಜಾಗದ ಫ್ರಂಟ್ ಏನಿದೆ, ಈ ಜಾಗ ಬಂದು 50 ಎಕರೆ ಈಗ ಲೇಔಟ್ ಆಗ್ತಾ ಇದೆ ಜಾಯಿಂಟ್ ವೆಂಚರ್ಗೆ. ನೋಡಿ, ಇದೇನಿದೆ 50 ಎಕರೆಗಿಂತ ಜಾಸ್ತಿ ಇದೆ. ಇದು ಟೋಟಲ್ 50 ಎಕರೆ ಈಗ ಲೇಔಟ್ ಆಗ್ತಾ ಇದೆ ಜಾಗ. ಇದು ಜಾಯಿಂಟ್ ವೆಂಚರಲ್ಲಿ ನೋಡಿ, ನಿಮಗೆ ಒಂದು ಈ ಫುಲ್ ಫೆನ್ಸ್ ಇದೆ ನೋಡಿ, ಗೇಟ್ ಇದೆ, ಮನೆ. ಮತ್ತೆ ಇದು ನಿಮಗೆ ಅಲ್ಲೇ ಆಮೇಲೆ ತೋರಿಸ್ತೀನಿ ಆ ಕಡೆ ರೋಡ್ನ. ಇದು ಹೊರಗಡೆ ಹೋಗೋಣ ಈಗ. ಇದು ಬಂದು ನಿಮಗೆ 60x40 ರೆಡಿ ಆಗಿರೋಂಥ ಮನೆ. ಇದು ಡೈಮೆನ್ಷನ್ ಬಂದು ಇದು ಮನೆ ಮಾತ್ರ 60x40. ನೋಡಿ, ಇದು ಬಂದು ನಿಮಗೆ ಹಸು ಶೆಡ್ಡು, ಕುರಿ ಶೆಡ್ಡು, ಕೋಳಿ ಶೆಡ್ ಎರಡೂ ಇದೆ ದೊಡ್ಡದಾಗೆ. ನೋಡಿ, ಈ ಜಾಗ ಬಂದು ರಾಮನಗರಕ್ಕೆ 4.25 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 35 ಕಿಲೋಮೀಟರ್ ಆಗುತ್ತೆ ಈ ಜಾಗದಿಂದ. ನೋಡಿ, ಮೇಲ್ಗಡೆ ಕುರಿ ಮತ್ತು ಆಡು ಶೆಡ್, ಇದು ಕೆಳಗಡೆ ಕೋಳಿ ಶೆಡ್ಡು, ಮತ್ತು ನಿಮಗೆ ತುಂಬಾ ನೀಟಾಗಿರೋಂಥ ತೋಟ ಇದು. ನೋಡಿ, ಕೋಳಿ ಶೆಡ್ ಇದು. ನೋಡಿ, ಗೇಟ್ ಇದು. ನಿಮಗೆ ಇದು ಕೆಳಗಡೆ ಉಳಿದ ಮನೆ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆನೂ ಒಂದು 3 ರೂಮ್ ಇದೆ. ತುಂಬ ದೊಡ್ಡ ಮನೆ ಇದು. ನೋಡಿ, ನಿಮಗೆ ಇಲ್ಲಿಂದ ಆ ಕಡೆ ಹೋದರೆ ಅದು ಮಣ್ ರೋಡ್. ಇದಕ್ಕೊಂದು ಬೋರ್ ಇದೆ, ವಿತ್ TCನೂ ಇದೆ. ನಿಮಗೆ ಹತ್ತತ್ರ ಒಂದು 40ರಿಂದ 50 ತೆಂಗಿನ ಮರಗಳು, ಅಷ್ಟೇ ಸೇಮ್ ಮಾವಿನ ಮರಗಳು, ಅಡಿಕೆ, ಪ್ರತಿಯೊಂದು ಗಿಡನೂ, ಹಲಸಿನ ಮರ, ಬೇರೆ ಬೇರೆ ಫ್ರೂಟ್ಸ್ ಗಿಡಗಳು ಎಲ್ಲ ಹಾಕಿದ್ದಾರೆ ಇಲ್ಲಿ. ಇದ್ರ ಬೆಲೆ ಬಂದು ಫರ್ ಗುಂಟೆ ಬಂದು 6.5 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಏಕೆಂದರೆ ಮುಂದೆಗಡೆ 50 ಎಕರೆ ಲೇಔಟ್ ಮಾಡ್ತಿರೋದ್ರಿಂದ, ಮತ್ತು ರಾಮನಗರಕ್ಕೆ ಇಲ್ಲಿಂದ ಬರೀ 4.25 ಕಿಲೋಮೀಟರ್ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಮತ್ತು ರೋಡ್ ಫೇಸ್ ಬಂದು ದೊಡ್ಡದಾಗಿದೆ, ತುಂಬಾ ದೊಡ್ಡ ರೋಡ್ ಫೇಸ್ ಇದೆ. ಯಾರಿಗಾದರೂ ರೆಡಿ ಫಾರ್ಮ್ ಹೌಸು ನೋಡ್ತಾರವ್ರಿಗೆ ಈ 1 ಎಕರೆ 30 ಗುಂಟೆ ಬಂದು ತುಂಬಾ ಚೆನ್ನಾಗಿದೆ. ಎಲ್ಲ ಥರದ ಗಿಡಗಳು ಇದರಲ್ಲಿದೆ. ನಿಂಬೆ ಹಣ್ಣಿನ ಗಿಡ ಹಿಡಿದು, ಬಟರ್ ಫ್ರೂಟ್ಸಿಂದ ಹಿಡಿದು, ಅಡಿಕೆಯಿಂದ ಹಿಡಿದು, ಹಲಸಿನ ಮರ, ಪ್ರತಿಯೊಂದು ಗಿಡನೂ ಇದರಲ್ಲಿದೆ. ಎಲ್ಲ ಮರಗಳು ಕೂಡ ನಿಮಗೆ, ತೆಂಗಿನ ಮರಗಳು ಬಂದು 4ರಿಂದ 5 ವರ್ಷದಷ್ಟು ತೆಂಗಿನ ಮರಗಳು ಎಲ್ಲ. ನೋಡಿ, ಚಿಕ್ಕ ಚಿಕ್ಕ ಸಸಿ ಆಗಲೇ ಒಳ್ಳೆ ಫಲ ಕೊಡ್ತಾ ಇದೆ. ನೋಡಿ, ಸಂಪು, ಹತೋಟಿ. ನೋಡಿ, ಇಲ್ಲೂ ಕೂಡ ನೀವು ಲೇಬರ್ ಹೌಸ್ ಮತ್ತೆ ಕಟ್ಟಿದ್ದಾರೆ ಇಲ್ಲಿ. ನೋಡಿ, ಹಿಲ್ವಿ ಪ್ರಾಪರ್ಟಿ ಇದು ಎಷ್ಟು ಚೆನ್ನಾಗಿದೆ. ಆ ತೆಂಗಿನ ಮರ ಇದೆಯಲ್ಲ, ಅಲ್ಲಿಂದ ನಿಮಗೆ ಮಣ್ ರೋಡ್ ಸ್ಟಾರ್ಟ್ ಆಗುತ್ತೆ. 200 ಅಡಿ ಈಸ್ಟ್ ಫೇಸಿಂಗ್ಗೆ ನಿಮಗೆ ಮಣ್ ರೋಡೇ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ತೆಂಗಿನ ಮರಗಳೆಲ್ಲ. ನೋಡಿ, ಇದು ಬಂದು ಆಡು ಶೆಡ್ಡು, ಹಾಲು ಮತ್ತು ಕುರಿ ಶೆಡ್. ಇದು ಹಸು ಶೆಡ್. ಇದು ತುಂಬಾ ಎಷ್ಟು ಬಿಸಿಲೇ ಕೆಳಗಡೆ ಬರ್ದಿರೋಷ್ಟು ಒತ್ತಾಗಿ ತುಂಬ ಚೆನ್ನಾಗಿದೆ ತೋಟಗಳೆಲ್ಲ. ನೋಡಿ, ಮಾವಿನ ಮರ, ಹಲಸಿನ ಮರಗಳು, ತೆಂಗಿನ ಮರಗಳು, ಅಡಿಕೆ, ಪರಂಗಿನ ಮರ, ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ. ನೋಡಿ, ಎಲೆ ತುಂಬಾ ನೀಟಾಗಿದೆ. ಇಲ್ಲೆಲ್ಲ ಆಲ್ಮೋಸ್ಟು ಇಲ್ಲೆಲ್ಲ ರೆಸಾರ್ಟ್ಗಳಿರೋದು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ರೆಸಾರ್ಟೇ ಇದೆ.
ನೋಡಿ ನಿಮಗೆ ಇದು 300 ಅಡಿ ಆಯ್ತಲ್ವಾ, ಇದು ಬಂದು ನಿಮಗೆ ಇಲ್ಲಿಂದ ನಿಮ್ಗೆ ಬಂದರೆ ಲೆಫ್ಟಲ್ಲಿ ಈಸ್ಟ್ ಫೇಸಿಂಗ್ ರೋಡ್ ಅದು ಕೂಡ ನಿಮ್ಗೊಂದು 200 ಅಡಿ ಇದೆ ಅಂತ ಹೇಳಿದ್ನಲ್ಲ, ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನೋಡಿ 4 ಕಡೆ ರೋಡ್ ಬರುತ್ತೆ ನಿಮಗೆ. ನೋಡಿ ಹಿಂದೆ ನಿಮಗೆ ನೋಡಿ ತೋಟದ ಒಳಗಡೆ ತೋಟ ಇತ್ತು. ಈ ಥರ ನಿಮಗೆ ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು ಕೂಡ ಮುಂದಿನ ದಿನದಲ್ಲಿ ಟಾರ್ ರೋಡ್ ಆಗುತ್ತೆ ನೋಡಿ. ಅದೇ ಥರ ಟಾರ್ ರೋಡ್ ಆಗುತ್ತೆ ನೋಡಿ. ಇದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ಈ ರೋಡು ನೋಡಿ. ನಿಮಗೆ ಒಳ್ಳೆ ಇಲ್ವ್ಯೂ ಪ್ರಾಪರ್ಟಿ ಇದು. ಬರೀ 4.25 ಕಿಲೋಮೀಟರ್ ಅಷ್ಟೇ ಇಲ್ಲಿ ರಾಮನಗರ ಕೆರೆಯಿಂದ ನಿಮಗೆ. ಫ್ರೆಂಡ್ ನಾನು ಅವಾಗಲೇ 50 ಎಕರೆ ಲೇಔಟ್ ಮಾಡ್ತಾ ಇದ್ದಾರೆ ಜಾಯಿಂಟ್ ವೆಂಚರ್ ಅಂತ. ಅದಾದರೆ ಇದು ಯಾವುದೇ ಕಾರಣಕ್ಕೂ 60 ಲಕ್ಷಕ್ಕೂ ಕೊಡಲ್ಲ ಇದನ್ನು ಕುಂಟೆ ಲೆಕ್ಕದಲ್ಲಿ, ಇನ್ನೂ ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕು ಅನ್ನೋರು ಈಗಲೇ ತುಂಬಾ ಚೆನ್ನಾಗಿದೆ ಜಾಗ. ಮುಂದೆ ಎಲ್ಲ ಡೆವಲಪ್ ಆದಮೇಲೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಯಾರಿಗಾದ್ರೂ ಈ 1 ಎಕರೆ 30 ಗುಂಟೆ ಬೇಕು ಅನ್ನೋರು ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮಗೆ ಹತ್ತತ್ರ ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ ನಿಮಗೆ ನೋಡಿ.